ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕುಂಭರಾಶಿಯವರ ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ಯಾವ ರೀತಿ ಇರುತ್ತೆ ಅನ್ನುವಂತಹ ಮುಖ್ಯ ವಿಷಯಗಳನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಕುಂಭರಾಶಿಯವರಿಗೆ ಸಾಡೆ ಸಾತಿನ 3ನೇ ಹಂತ ಪ್ರಾರಂಭವಾಗ್ತಾ ಇದೆ. ಈ ಆರಂಭದಲ್ಲಿ ಈ ರೀತಿ ವಿಷಯಗಳೆಲ್ಲ ಶ್ರೀ ವಿಶ್ವಾವಸಿಯಲ್ಲಿ ನಡೆಯುತ್ತಾ ಹೊಸ ವರ್ಷದಲ್ಲಿ ಈ ರೀತಿ ಯೋಗಗಳು ಇದೆಯಾ ಅಂತ ಎಲ್ಲರೂ ಆಶ್ಚರ್ಯ ಬೀಳಬಹುದು. ಆದರೆ ಕುಂಭರಾಶಿಯವರಿಗೆ ಅದ್ಭುತವಾದಂತಹ ಯೋಗ ಶ್ರೀ ವಿಶ್ವಾವಸುನಾಮ ವರ್ಷದ ಆನಂತರ ಸಿಗಲಿದೆ ಅಂತ ಹೇಳುವುದರಲ್ಲಿ ಯಾವುದೇ ಸಂದೇಹವೂ ಇಲ್ಲ. ಮುಖ್ಯವಾಗಿ ಈ ಕುಂಭರಾಶಿಯವರಿಗೆ ಪಂಚಮದಲ್ಲಿ ಗುರು ಸಂಚಾರವನ್ನು ಮಾಡುತ್ತಾ ಅದ್ಭುತವಾದಂತಹ ಯೋಗವನ್ನು ಮತ್ತು ಶುಭ ಫಲಗಳನ್ನು ನೀಡುತ್ತಾ ಅನುಗ್ರಹ ಮತ್ತು ಆಶೀರ್ವಾದ ನೀಡುತ್ತಿದ್ದಾನೆ. ಕುಂಭರಾಶಿಯವರಿಗೆ ದ್ವಿತೀಯದಲ್ಲಿರುವಂತಹ ಶನಿ ಸಂಚಾರವನ್ನು ಮಾಡುತ್ತಾ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳು ಅವಾಂತರಗಳು ನಿಮಗೆ ಎದುರಾಗಿದ್ದರೂ ಈ ಗುರು ಸಂಚಾರದ ಮತ್ತು ಗುರು ಅನುಗ್ರಹದ ಮೂಲಕ ನೀವು ಇದರ ಮೇಲೆ ಅಷ್ಟು ಪರಿಣಾಮವು ಮತ್ತು ಅಷ್ಟರ ಮಟ್ಟಿಗೆ ಸಮಸ್ಯೆಗಳು ಕಾಡುವುದಿಲ್ಲ. ನಿಮಗೆ ಬರುವಂತಹ ಕಷ್ಟ ನಷ್ಟಗಳಿಗೆ ಗುರು ಪಂಚಮದಲ್ಲಿ ಇದ್ದು ನಿಮ್ಮನ್ನು ಸದಾ ಕಾಪಾಡುತ್ತಾ ಇರುತ್ತಾರೆ. ಮುಖ್ಯವಾಗಿ ರಾಹುಗ್ರಹವು ದ್ವಿತೀಯದಲ್ಲಿ ಸಂಚಾರವನ್ನು ಮಾಡುತ್ತಾ ಈ ಶನಿ ರಾಹು ಇಬ್ಬರು ದ್ವಿತೀಯದಲ್ಲಿ ಸಂಚಾರ ಮಾಡುವುದರಿಂದ ದೊಡ್ಡ ದೊಡ್ಡ ಸಮಸ್ಯೆಗಳು ಮುಖ್ಯವಾಗಿ ಬರುವಂತಹ ದೊಡ್ಡ ಮಟ್ಟದಲ್ಲಿ ಬರುವಂತಹ ಆತಂಕಗಳನ್ನು ನೀವು ತುಂಬ ಸರಳವಾಗಿ ಸುಲಭವಾಗಿ ಪರಿಷ್ಕಾರ ಮಾಡಲು ಒಳ್ಳೆಯ ಮತ್ತು ಅದ್ಭುತವಾದಂತಹ ಈ ಪರಿಷ್ಕಾರ ಮಾರ್ಗಗಳನ್ನು ನೀವು ಕಾಣ್ಕೊಳ್ತೀರಾ. ಮುಖ್ಯವಾಗಿ ಈ ಪಂಚಮ ಸ್ಥಾನದಲ್ಲಿರುವಂತಹ ಗುರು ಅನುಗ್ರಹದಿಂದ ನಿಮ್ಮ ಮನೋವಾಂಛಾ ಫಲ ಸಿದ್ಧಿಯಾಗುತ್ತೆ. ನೀವು ಅಂದುಕೊಂಡಿರುವಂತಹ ನಿಮ್ಮ ಮನಸ್ಸಲ್ಲಿ ನೀವು ಸಾಧಿಸಬೇಕಾಗಿರುವಂತಹ ಸಂಕಲ್ಪಗಳು, ಕನಸುಗಳು, ಪ್ರಯತ್ನಗಳು ಎಲ್ಲವೂ ಸಿದ್ಧಿಯಾಗುತ್ತೆ ಪಂಚಮದಲ್ಲಿರುವಂತಹ ಗುರು ಅನುಗ್ರಹದಿಂದ. ದೈವಾನುಗ್ರಹ ಕುಂಭರಾಶಿಯವರ ಮೇಲಿಗೆ ಅದ್ಭುತವಾಗಿ ಇರುತ್ತದೆ. ಏಕೆಂದರೆ ಕುಂಭರಾಶಿಯವರು ನಿಸ್ವಾರ್ಥವಾಗಿ ತಮ್ಮ ಸ್ವಭಾವದಲ್ಲಿ ಒಳ್ಳೆಯ ಜವಾಬ್ದಾರಿಗಳನ್ನು ತಮ್ಮ ಈ ತಲೆ ಮೇಲೆ ಇಟ್ಟುಕೊಂಡು ತಮ್ಮ ಬೇರೆಯವರ ಸುಖಕ್ಕೋಸ್ಕರ, ಬೇರೆಯವರ ಸಂತೋಷಕ್ಕೋಸ್ಕರ, ಕುಟುಂಬಸ್ಥರ ಸಂತಾನ ಈ ಸಮೃದ್ಧಿಗೋಸ್ಕರ ಇವರ ತಮ್ಮ ಜೀವನದಲ್ಲಿ ಸಾಕಷ್ಟು ತ್ಯಾಗಗಳನ್ನು ಮಾಡಿರುತ್ತಾರೆ. ಮತ್ತು ಇವರ ಜೀವನದಲ್ಲಿ ಇರುವಂತಹ ಸಂತೋಷವನ್ನು ಕುಟುಂಬಸ್ಥರ ಮತ್ತು ಸುತ್ತಮುತ್ತಲಿನ ಆಪ್ತರ ಸಂತೋಷದಲ್ಲಿ ಕಂಡು ಸಂತೋಷವನ್ನು ಬೀಳುವಂತಹ ವ್ಯಕ್ತಿಯರು ಕುಂಭರಾಶಿಯವರು ಆಗಿರುತ್ತಾರೆ. ಅಂತಹ ನಿಸ್ವಾರ್ಥ ಮಾನವತೆ ಇರುವಂತಹ ಕುಂಭರಾಶಿಯವರಿಗೆ ದೈವರ ಅನುಗ್ರಹ ತುಂಬ ಅಧಿಕ ಮಟ್ಟದಲ್ಲಿ ಇರುತ್ತದೆ. ಆ ಕಾರಣದಿಂದ ಮುಖ್ಯವಾಗಿ ಕುಂಭರಾಶಿಯವರಿಗೆ ಇವರು ಕೈ ಹಿಡಿಯುವಂತಹ ಪ್ರತಿ ಪ್ರಯತ್ನದಲ್ಲಿ, ಪ್ರತಿ ಸಂಕಲ್ಪದಲ್ಲಿ, ಪ್ರತಿ ಕಾರ್ಯದಲ್ಲಿ ಮುಖ್ಯವಾಗಿ ಇವರಿಗೆ ಅದೃಷ್ಟವು ಮತ್ತು ಅನುಕೂಲತೆಯು ಕಲಿತು ಬರುತ್ತದೆ. ವೇಗವಾಗಿ ಪರಿಪೂರ್ಣವಾಗಿ ಕೈ ಹಿಡಿಯುವಂತಹ ಕೆಲಸ ಕಾರ್ಯಗಳನ್ನು ಇವರು ಯಶಸ್ವಿಯಾಗಿ ಪೂರ್ತಿಯನ್ನು ಮಾಡ್ತಾರೆ. ಅದೇ ರೀತಿ ಅದ್ಭುತವಾದಂತಹ ಧನ ಮತ್ತು ಹಣಕಾಸಿನ ಲಾಭಗಳನ್ನು ಈ ವ್ಯವಹಾರಗಳ ಮುಖಾಂತರ ಇವರು ಪಡೀತಾರೆ. ಆದ್ದರಿಂದ ಸಾಕಷ್ಟು ಹಣಕಾಸಿನ ವಿಷಯಗಳಲ್ಲಿ ಯಶಸ್ಸನ್ನು ಕಾಣ್ತಾರೆ ಕುಂಭರಾಶಿಯವರು ಶ್ರೀ ವಿಶ್ವಾವಸುನಾಮ ವರ್ಷದ ನಂತರ. ಮುಖ್ಯವಾಗಿ ವಿದ್ಯಾ ಮತ್ತು ಉದ್ಯೋಗ, ಆರೋಗ್ಯದಲ್ಲಿ ಉತ್ತಮ ಸುಧಾರತೆ ಮತ್ತು ಉತ್ತಮವಾದಂತಹ ಅನುಕೂಲ ಫಲಗಳನ್ನು ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ಇವರು ಕಂಡುತ್ತಾರೆ ಅನ್ನುವುದಕ್ಕೆ ಯಾವುದೇ ರೀತಿ ಸಂದೇಹವೂ ಇಲ್ಲ. ವಿದ್ಯಾಕ್ಷೇತ್ರದಲ್ಲಿ ವಿದ್ಯಾಭ್ಯಾಸದಲ್ಲಿ ಮಾಡುವಂತಹ ಈ ವಿದ್ಯಾರ್ಥಿಗಳು ಉತ್ತಮವಾದಂತಹ ಅಂಕಗಳನ್ನು ಪಡೆದು ಉತ್ತಮ ವಿದ್ಯಾಲಯಗಳಲ್ಲಿ ಸೀಟುಗಳನ್ನು ಪಡೆಯುವುದು, ಉದ್ಯೋಗದಲ್ಲಿ ಅನುಕೂಲವಾದಂತಹ ಉತ್ತಮ ಪ್ರಶಂಸೆಗಳು, ರಿವಾರ್ಡುಗಳು, ಗುರುತುವಿಕೆ ಮತ್ತು ಪ್ರಮೋಷನ್ಗಳಿಂದ ಉದ್ಯೋಗದಲ್ಲಿ ಸಾಕಷ್ಟು ಅನುಕೂಲತೆಯನ್ನು ಮತ್ತು ಆರೋಗ್ಯದಲ್ಲಿ ಹಿಂದಿನ ದಿನಗಳಲ್ಲಿ ಯಾವುದಾದರೂ ಅನಾರೋಗ್ಯ ಸಮಸ್ಯೆ ಕಾಡುತ್ತಾ ಇರುವಂತಹ ಸಂದರ್ಭಗಳಲ್ಲಿ ಅದರಲ್ಲಿಯೂ ಸುಧಾರಣೆ ಮತ್ತು ಈ ವರ್ಷದಲ್ಲಿ ಕುಂಭರಾಶಿಯವರಿಗೆ ಗೃಹಯೋಗ ಸಿದ್ಧಿಯಾಗ್ತಾ ಇದೆ. ಮುಖ್ಯವಾಗಿ ಗೃಹ ನಿರ್ಮಾಣವನ್ನು ಮಾಡೋದು ಅಥವಾ ಕಟ್ಟಿರುವಂತಹ ಮನೆಯನ್ನು ಕೊಳ್ಳುವುದು, ಸ್ವಗೃಹ ಪ್ರಾಪ್ತಿ ಎನ್ನುವುದು ಶ್ರೀ ವಿಶ್ವಾವಸುವಲ್ಲಿ ಗೋಚಾರವಾಗ್ತಾ ಇದೆ ಶ್ರೀಮಾನ್ ಗುರು ಮಹಾದೇವನ ಅನುಗ್ರಹದಿಂದ. ಮುಖ್ಯವಾಗಿ ಕುಂಭರಾಶಿಯವರಿಗೆ ಈ ಆಕಸ್ಮಿಕವಾಗಿ ಆಗುವಂತಹ ಧನಲಾಭ ಮತ್ತು ಐಶ್ವರ್ಯ ಪ್ರಾಪ್ತಿಯಿಂದ ಇವರಿಗೆ ಮಾಡಿಕೊಂಡಿರುವಂತಹ ಸಾಲದ ಸಮಸ್ಯೆಗಳು, ಋಣ ಬಾಧೆಗಳು ಇವೆಲ್ಲವೂ
ಪರಿಹಾರವಾಗುತ್ತೆ. ಈ ಋಣನಾಶ, ಶತ್ರುನಾಶ ಮತ್ತು ರೋಗನಾಶ ಎಲ್ಲವೂ ಗುರು ಭಗವಾನನ ಅನುಗ್ರಹದಿಂದ ಕುಂಭರಾಶಿಯವರು ಈ ವರ್ಷದಲ್ಲಿ ಪಡೀತಾ ಇದ್ದಾರೆ. ಇವರು ಕೈ ಹಿಡಿಯುವಂತಹ ಪ್ರಯತ್ನಗಳಲ್ಲಿ, ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಕಂಡು ಇವರು ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಿಳಂಬತೆ ಅಥವಾ ಆತಂಕಗಳಿಂದ ನಿಲ್ಲಿಸುವುದಿದ್ದರೆ ಅಥವಾ ಪೂರ್ತಿ ಮಾಡದಿದ್ದರೆ ಅಂತಹ ಪೆಂಡಿಂಗ್ ಇರುವಂತಹ ಕೆಲಸಗಳನ್ನು ಪೂರ್ತಿ ಮಾಡಲು ಸಂಪೂರ್ತಿಯಾಗಿ ಎಲ್ಲರ ಮೆಚ್ಚುಗೆಯನ್ನು ಪಡೆಯುವುದು ಈ ಕುಂಭರಾಶಿಯವರಿಗೆ ಈ ವರ್ಷದಲ್ಲಿ, ಹೊಸ ವರ್ಷದಲ್ಲಿ ಅನುಗ್ರಹವಾಗುತ್ತೆ. ಈ ಇಂದಿನ ದಿನಗಳಲ್ಲಿ ನಿಲ್ಲಿಸಿರುವಂತಹ, ಪೆಂಡಿಂಗ್ ಇಟ್ಟಿರುವಂತಹ, ಅರ್ಧದಲ್ಲೇ ನಿಲ್ಲಿಸಿರುವಂತಹ ಎಲ್ಲ ಕಾರ್ಯಗಳನ್ನು ಪೂರ್ತಿ ಮಾಡಿ ಎಲ್ಲರ ಮೆಚ್ಚುಗೆಯು, ಪ್ರಶಂಸೆಯನ್ನು ಪಡೆಯುತ್ತಾರೆ ಕುಂಭರಾಶಿ ಜಾತಕರು. ಮುಖ್ಯವಾಗಿ ಹಿಂದಿನ ದಿನಗಳಲ್ಲಿ ಇವರು ಮಾಡಿರುವಂತಹ ಕೆಲವು ತಪ್ಪುಗಳಿಂದ ಇವರಿಗೆ ಒಂದು ಅರಿವಿಗೆ ಬರುತ್ತೆ. ಈ ರೀತಿ ಮಾಡಬೇಕಾಗಿತ್ತು ಅಥವಾ ಈ ರೀತಿ ನಿರ್ಧಾರಗಳು ನನ್ನನ್ನು ಆ ಸಮಸ್ಯೆಗಳಿಗೆ ಸಿಲುಕಿಸಿತ್ತು. ಆ ಅನುಭವದಿಂದ, ಆ ರೀತಿ ಮಾಡಿರುವಂತಹ ತಪ್ಪುಗಳಿಂದ ಕಲಿತುಕೊಂಡಿರುವಂತಹ ಅನುಭವ ಜ್ಞಾನದಿಂದ ಇವರು ಸಾಕಷ್ಟು ವಿಷಯಗಳಲ್ಲಿ ತಗೊಳ್ಳುವಂತಹ ನಿರ್ಧಾರಗಳಲ್ಲಿ ಈ ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ಅದ್ಭುತವಾಗಿರುತ್ತೆ. ಈ ಹಳೆಯ ದಿನಗಳಲ್ಲಿ ಮಾಡಿರುವಂತಹ ತಪ್ಪುಗಳನ್ನು ಮತ್ತೆ ಮಾಡದೆ ಆ ತಪ್ಪುಗಳ ಅರಿವಿಯತೆಯನ್ನು ಮತ್ತು ಆ ಅನುಭವವನ್ನು ಇವರು ತಿಳಿದುಕೊಂಡು ಹೊಸ ಮಾರ್ಗಕ್ಕಾಗಿ ಹೊಸ ಜೀವನವನ್ನು ಹೊಸ ವರ್ಷದಲ್ಲಿ ಆರಂಭ ಮಾಡ್ತಾರೆ ಕುಂಭರಾಶಿಯವರು. ಈ ಸಮಾಜದಲ್ಲಿ, ಜನರಲ್ಲಿ, ಬಂಧು ಮಿತ್ರಗಳಲ್ಲಿ ಇವರಿಗಿರುವಂತಹ ಕೀರ್ತಿ, ಪ್ರತಿಷ್ಠೆ, ಗೌರವ ಹೆಚ್ಚಾಗುತ್ತೆ ಈ ವರ್ಷದಲ್ಲಿ. ಯಾರು ಇವರನ್ನು ಕೀಳು ಮಟ್ಟದಲ್ಲಿ ಅವಮಾನವಾಗಿ ಮತ್ತು ಇವರಿಗೆ ಏನೂ ಕೈಯಾಗಲ್ಲ, ಇವರು ಸೋಂಬೇರಿಗಳು, ಇವರಿಗೆ ಯಾವುದೂ ಕೆಲಸ ಮಾಡಲು ಪೂರ್ತಿ ಆಗಲ್ಲ ಅಂತ ನಿಂದೆ ಮಾಡಿರುವಂತಹ ಅವರ ಮುಂದೆ ಇವರು ಯಶಸ್ವಿಯಾಗಿ ಕಾರ್ಯಗಳನ್ನು ಮತ್ತು ಜೀವನದಲ್ಲಿ ಸಕ್ಸಸ್ಸನ್ನು ಪಡೆದು ಅವರಿಗೆ ಒಳ್ಳೆಯ ಪಾಠವನ್ನು ಕಲಿಸುವಂತಹ ಒಬ್ಬ ಗಣ್ಯ ವ್ಯಕ್ತಿಗಳಾಗುತ್ತಾರೆ ಈ ವರ್ಷದಲ್ಲಿ. ಅವರು ಏನು, ಅವರ ಆತ್ಮವಿಶ್ವಾಸವೇನು, ಅವರ ಸಾಮರ್ಥ್ಯವೇನು, ಅವರ ಪ್ರತಿಭೆ ಏನು ಅನ್ನೋದನ್ನು ಈ 4 ಜನರಿಗೆ ಇವರನ್ನು ಯಾರು ವಿಮರ್ಶೆ ಮಾಡಿರ್ತಾರೋ ಅಂಥವರ ಎದುರು ಇವರು ಪ್ರೂವ್ ಮಾಡಿ ಇವರು ಸಕ್ಸಸ್ ಕಡೆ ಇವರ ಜೀವನವನ್ನು ಇವರು ಪ್ರೂವ್ ಮಾಡಿಕೊಳ್ತಾರೆ. ಮತ್ತು ಈ ಹಿಂದಿನ ದಿನಗಳಲ್ಲಿ 5.5 ವರ್ಷಗಳಿಂದ ಈ ಸಾಡೇ ಸಾತಿನ ಅವಧಿಯಲ್ಲಿ ಎಷ್ಟು ಕಷ್ಟಪಟ್ಟಿರ್ತಾರೋ ಅಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ಇವರು ಪಡೆಯಬಹುದು. ಮುಖ್ಯವಾಗಿ ಅಷ್ಟು ಅನುಕೂಲವಾದಂತಹ ಅಂಶಗಳು ಇವರಿಗೆ ಸಿದ್ಧಿಯಾಗುತ್ತೆ. ಈ ಗುರು ಪಂಚಮದಲ್ಲಿರುವಂತಹ ಗುರು ಮಹಾಶಯನ ಅನುಗ್ರಹದಿಂದ ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾಗಿ ಅಂಕಗಳನ್ನು ಪಡೆದು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ಇವರಿಗೆ ಉದ್ಯೋಗ ಅವಕಾಶಗಳು, ಸರ್ಕಾರಿ ಉದ್ಯೋಗ ಅವಕಾಶಗಳು ಸಿಗುವುದಕ್ಕೆ ಈ ವರ್ಷದಲ್ಲಿ ಅದ್ಭುತವಾದಂತಹ ಯೋಗ ಇರುತ್ತೆ. ಆದರೆ ಇವರ ಪರಿಶ್ರಮ, ಇವರ ಕಷ್ಟ, ಇವರ ಪ್ರಯತ್ನ ಉತ್ತಮವಾಗಿರುವಂತಹ ಸಂದರ್ಭಗಳಲ್ಲಿ ಖಂಡಿತವಾಗಿಯೂ ಇವರು ಈ ಯಶಸ್ಸುಗಳನ್ನು, ಇಂತಹ ಅದ್ಭುತವಾದಂತಹ ಯಶಸ್ಸುಗಳನ್ನು, ವಿಜಯಗಳನ್ನು ಇವರು ಪಡೆಯಬಹುದು ಪರೀಕ್ಷೆಗಳಲ್ಲಿ. ಮುಖ್ಯವಾಗಿ ದ್ವಿತೀಯದಲ್ಲಿರುವಂತಹ ಶನಿ ಭಗವಾನನ ಮುಖಾಂತರ ಕೆಲವೊಂದು ಜನರ ಮಧ್ಯದಲ್ಲಿ ಇವರ ಗೌರವಕ್ಕೆ ಧಕ್ಕೆ ಆಗುವಂತಹ ಸಂದರ್ಭಗಳು ಬರಬಹುದು. ಆ ಕಾರಣದಿಂದ ಇವರ ವರ್ತನೆ ಬಗ್ಗೆ, ಮಾತಿನ ಬಗ್ಗೆ ಸಾಕಷ್ಟು ಗಮನವಿರಲಿ. ಮುಖ್ಯವಾಗಿ ಈ ಅನಾವಶ್ಯಕವಾದಂತಹ ಪ್ರಯಾಣಗಳು ಹೆಚ್ಚಾಗಬಹುದು ಮತ್ತು ಇವರನ್ನು ಕೀಳಾಗಿ ಮಾತಾಡುವುದು, ಅವಮಾನ ಮಾಡುವಂತಹ ಸಂದರ್ಭಗಳಲ್ಲಿ ಇವರು ಈ ಜಾಣತನಮೆಯಿಂದ ಮತ್ತು ಈ ವ್ಯವಹಾರ ದಕ್ಷತೆಯಿಂದ ಅವರೊಂದಿಗೆ ಸಂಭಾಷಿಸುವಂತಹ ಸಂದರ್ಭಗಳಲ್ಲಿ ಮಾತಿನ ಬಗ್ಗೆ ಗಮನವಿರಲಿ. ಮುಖ್ಯವಾಗಿ ರಾಹುವು ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಒಳ್ಳೆಯ ಸಂಪಾದನೆ, ಹಣಕಾಸಿನ ಸಂಪಾದನೆ ಇರುತ್ತೆ. ಅದರ ಜೊತೆಗೆ ಅವಶ್ಯಕವಾದಂತಹ ಖರ್ಚುಗಳನ್ನು ಮಾಡುವಂತಹ ಯೋಗ ಈ ವರ್ಷದಲ್ಲಿ ಕಾಣುತ್ತೆ. ಬಂದಿರುವಂತಹ ಹಣಕಾಸಿನ ಆದಾಯದಲ್ಲಿ ಇವರು ಉತ್ತಮವಾದಂತಹ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬಹುದು ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡುವ ಕಾರಣದಿಂದ ಉತ್ತಮ ಲಾಭಗಳನ್ನು ನೀಡುವಂತಹ ಹೂಡಿಕೆಗಳು ಮಾಡುವುದರಿಂದ ಅಧಿಕ ಲಾಭಗಳನ್ನು ಪಡೆಯುವುದಕ್ಕೆ ಇವರಿಗೆ ಈ ವರ್ಷವು ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ರಾಹು ಗ್ರಹದಿಂದ, ರಾಹು ಅನುಕೂಲತೆಯಿಂದ
ಇವರಿಗೆ ಹಣಕಾಸಿನ ವಿಷಯಗಳಲ್ಲಿ ಉತ್ತಮ ವ್ಯಕ್ತಿಗಳಾಗಿ, ಉತ್ತಮ ಶ್ರೀಮಂತರಾಗಿ ಇವರು ತಮ್ಮ ಸ್ಥಾನವನ್ನು ಹಣಕಾಸಿನ ವಿಷಯಗಳಲ್ಲಿ ಉತ್ತಮ ಸ್ಥಾನದಲ್ಲಿ ಇರುವ ಕಾರಣದಿಂದ ಬಂದು ಇವರ ಸುತ್ತ ಸಹಾಯಕ್ಕೋಸ್ಕರ ಆರ್ತಿಯಾಗಿ ಇವರ ಸಹಾಯವನ್ನು ಪಡೆಯಲು ಬರ್ತಾರೆ. ಸಹಾಯವನ್ನು ಮಾಡುವಂತಹ ವಿಷಯದಲ್ಲಿ ಮುಂಜಾಗ್ರತೆಯಿಂದ ಹಿಂದೆ ಮಾಡಿರುವಂತಹ ತಪ್ಪುಗಳನ್ನು ಪದೇ ಪದೇ ಮಾಡದೆ ಯಾರಿಗೆ ಸಹಾಯ ಮಾಡಬೇಕು, ಸಹಾಯ ತಗೊಳ್ತಾ ಇರುವಂತಹವರು ತಿರುಗಿ ಪಾವತಿಯನ್ನು ಮಾಡುತ್ತಾರಾ ಇಲ್ಲವಾ ಅನ್ನುವಂಥ 2 ಬಾರಿ ಯೋಚನೆ ಮಾಡಿ ಸಹಾಯ ಮಾಡುವುದಕ್ಕೆ, ಹಣಕಾಸಿನ ವ್ಯವಹಾರಗಳು ಮಾಡುವುದಕ್ಕೆ ಇವರು ತಮ್ಮ ಈ ಹಣಕಾಸಿನ ವ್ಯವಹಾರಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತದೆ. ಮುಖ್ಯವಾಗಿ ದ್ವಿತೀಯದಲ್ಲಿ ಶನಿ ಇರುವಂತಹ ಕಾರಣದಿಂದ ಪ್ರತಿ ಶನಿವಾರವೂ ಶನಿ ಹೋರಾ ಸಮಯದಲ್ಲಿ ಬೆಳಿಗ್ಗೆ 6 ರಿಂದ 7 ಗಂಟೆಯ ಒಳಗಡೆ ಶ್ರೀ ನವಗ್ರಹ ದೇವಸ್ಥಾನದಲ್ಲಿ ಅಥವಾ ಶ್ರೀ ಶನೈಶ್ವರನ ದೇವಸ್ಥಾನಕ್ಕೆ ಹೋಗಿ ಶನಿ ಹೋರಾ ಸಮಯದಂದು ಶ್ರೀ ಶನಿ ಪರಮಾತ್ಮನ ಮಂತ್ರವನ್ನು ಜಪಿಸುತ್ತಾ ಎಳ್ಳಿನ ಎಣ್ಣೆಯಿಂದ ಅಭಿಷೇಕ ಮಾಡುವುದು, ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದು ಮತ್ತು ಕಪ್ಪು ವಸ್ತ್ರಗಳನ್ನು ಈ ಬಡವರಿಗೆ ದಾನ ಮಾಡುವುದು, ಈ ರೀತಿ ಅನ್ನದಾನ ಮಾಡುವುದು ಇತ್ಯಾದಿ ಮುಂತಾದ ಈ ಒಳ್ಳೆಯ ದಾನ ಧರ್ಮಗಳಿಂದ ಶನಿ ಭಗವಾನನ ಅನುಗ್ರಹ ಪಡೆಯುವುದು ಮತ್ತು ಶನಿ ಭಗವಾನನ ಅನುಗ್ರಹ ಸದಾ ಕಾರ್ಯಗಳಲ್ಲಿ ಯಶಸ್ಸನ್ನು ತರುತ್ತೆ ಅಂತ ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕುಂಭರಾಶಿಯವರಿಗೆ ಇಂತಹ ಪವಾಡಗಳು, ಅದ್ಭುತಗಳು ಮತ್ತಷ್ಟು ನಡೆಯಲಿ ಈ ವರ್ಷದಲ್ಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.